ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಕುಂಭ ರಾಶಿಯ ಜೂನ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ಕುಂಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕುಂಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ಕುಂಭ ರಾಶಿಯ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಕುಂಭ ರಾಶಿಯ ಜೂನ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯದಲ್ಲಿ ಮೊದಲಿಗೆ ಶುಭ ಫಲಗಳ ಬಗ್ಗೆ ನೋಡೋಣ. ಕುಂಭ ರಾಶಿಯವರ ಶುಭ ಫಲಗಳಲ್ಲಿ ಮೊದಲಿಗೆ ಈ ಕುಂಭ ರಾಶಿಯವರು ತುಂಬಾನೇ ಚತುರರು. ಕುಂಭ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂದ್ರೆ, ಅವರು ತುಂಬಾನೇ ಚತುರತೆಯಿಂದ, ಬುದ್ಧಿವಂತಿಕೆಯಿಂದ ಏನೇ ಒಂದು ಕೆಲಸನ ಮಾಡಿದ್ರೂ ಕೂಡ ಉತ್ತಮವಾದಂತಹ ಮಾರ್ಗದಲ್ಲೇ ಮಾಡ್ತಾರೆ. ಹಾಗೇನೆ ಬುದ್ಧಿವಂತಿಕೆ ಅನ್ನೋದು, ಹಾಗೇನೆ ಚತುರರಾಗಿರೋದ್ರಿಂದ ಎಲ್ಲಾ ಕೆಲಸಗಳಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಜ್ಞಾನ ಅನ್ನೋದನ್ನ ಇಟ್ಕೊಂಡು ಈ ಕುಂಭ ರಾಶಿಯವರು ಕೆಲಸ ಮಾಡೋದ್ರಿಂದ ಖಂಡಿತವಾಗಿಯೂ ಸಕ್ಸಸ್ ಅನ್ನೋದನ್ನ ಕಾಣ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ರಾಹು ಗ್ರಹ ಈ ತಿಂಗಳಲ್ಲಿ 100% ಹೊಸ ಚೈತನ್ಯ ಅನ್ನೋದನ್ನ, ಉತ್ಸಾಹ ಅನ್ನೋದನ್ನ ಇವರ ಜೀವನದಲ್ಲಿ ಮೂಡಿಸ್ತಾರೆ. ರಾಹು ಗ್ರಹದಿಂದ ಈ ರಾಶಿಯವರಿಗೆ ಈ ತಿಂಗಳು ಬಹಳನೇ ಏಳ್ಮಾರ್ಸಿದ ತಿಂಗಳು ಅಂತಾನೆ ಹೇಳ್ಬಹುದು. ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ, ಉಲ್ಲಾಸ ಎಲ್ಲವೂ ಕೂಡ ಈ ತಿಂಗಳಲ್ಲಿ ಕಾಣಸಿಗುತ್ತೆ. ಹಾಗಾಗಿ ಈ ರಾಶಿಯವರು ತುಂಬಾನೇ ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತಾನೆ ಹೇಳ್ಬೋದು. ಉದ್ಯೋಗ ಅವಕಾಶಗಳಿಗೆ ಇದು ಸಕಾಲವಾಗಿರುತ್ತೆ. ಇವರು ಏನೇ ಒಂದು ಉದ್ಯೋಗ ಮಾಡಿದ್ರು ಕೂಡ ಅದರಲ್ಲಿ ಒಳ್ಳೆಯದೇ ಆಗುತ್ತೆ. ನೀವು ಯಾವ್ದಾದ್ರು ಕೆಲಸ ಮಾಡ್ತೀರಿ, ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಿ, ಇದು ಅಂತಹ ಉದ್ಯೋಗಿಗಳಿಗೆ ಉತ್ತಮವಾದಂತಹ ಅವಕಾಶಗಳು ಸಿಗುವಂತಹ ಕಾಲ. ಈ ಅವಕಾಶಗಳು ಏನೇ ಒಂದು ಉದ್ಯೋಗದಲ್ಲಿ ಬಂದರೂ ಕೂಡ ನೀವು ಅದನ್ನ ಬಳಸ್ಕೊಬೇಕು. ನಿಮ್ಮ ಮೇಲಾಧಿಕಾರಿಗಳು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ನ ಕೊಡ್ಬೋದು. ಆ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಉತ್ತಮವಾಗಿ ಮಾಡೋದ್ರಿಂದ ಬಡ್ತಿ ಸಿಗಬಹುದು. ಒಟ್ಟಾರೆಯಾಗಿ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಉದ್ಯೋಗದಲ್ಲಿ ಬಹಳ ಅಂದ್ರೆ ಬಹಳನೇ ಅದೃಷ್ಟ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ. ಇನ್ನು ಗುರುಬಲ ಅನ್ನೋದು 1 ವರ್ಷ ಇರೋದ್ರಿಂದ ಏನೇ ಕೆಲಸನ ಶುರು ಮಾಡಿದ್ರು ಕೂಡ ಅದು ಲಾಭದಾಯಕವಾಗಿ ಸಕ್ಸಸ್ ಕಾಣ್ತೀರಾ. ನಿಮಗೆ ಗುರುಬಲ ಅನ್ನೋದು 1 ವರ್ಷ ಇರೋದ್ರಿಂದ ನೀವು ಏನೇ ಒಂದು ಕೆಲಸ ಮಾಡಿ, ಯಾವುದಾದ್ರೂ ಹೊಸ ಬಿಸ್ನೆಸ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಇದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಹಾಗಾಗಿ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ, ಏನೇ ಒಂದು ವ್ಯವಹಾರನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ, ಏನಾದ್ರೂ ಒಂದು ಭೂಮಿ ವಿಚಾರವಾಗಿ ಆಗಿರ್ಲಿ, ಮನೆ ವಿಚಾರವಾಗಿ ಆಗಿರ್ಲಿ ಕೈ ಹಾಕಬೇಕು ಅಂತ ಇದ್ರೆ ನೀವು 1 ವರ್ಷ ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ನೀವು ಶುರು ಮಾಡಬಹುದು. ಸ್ವಲ್ಪ ಪ್ರಯತ್ನದಿಂದ ಅತಿಯಾದ ಲಾಭ ಅನ್ನೋದನ್ನ ಪಡ್ಕೊಳ್ತೀರಾ. ಈ ತಿಂಗಳಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ವಿಪರೀತವಾದಂತಹ ಲಾಭ ಅನ್ನೋದು ಬಂದು ನಿಮ್ಮ ಕೈ ಸೇರುತ್ತೆ. ಇನ್ನು ಗುರುಗ್ರಹ, ಸೂರ್ಯಗ್ರಹ, ಬುಧ ಗ್ರಹ ಒಟ್ಟಿಗೆ ಇರೋದ್ರಿಂದ, ಅದು ಲಾಭಸ್ಥಾನದಲ್ಲಿ ಇರೋದ್ರಿಂದ ಈ ರಾಶಿಯವರಿಗೆ ಒಳಿತಾಗುತ್ತೆ. ಬುಧ ಗ್ರಹದಿಂದ ವಿದ್ಯಾರ್ಥಿಗಳಿಗೆ, ಉದ್ಯೋಗಸ್ಥರಿಗೆ, ಗೃಹಸ್ಥರಿಗೆ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ವಿದ್ಯಾರ್ಥಿಗಳೇನಾದ್ರೂ ವಿದ್ಯಾಭ್ಯಾಸದ ಪರವಾಗಿ ಹೈಯರ್ ಎಜುಕೇಶನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ನ ಬರಿಬೇಕು ಅಂತ ಅನ್ಕೊಂಡಿದ್ರೆ, ಉತ್ತಮವಾದಂತಹ ಶಾಲಾ ಕಾಲೇಜುಗಳಲ್ಲಿ ಸೀಟ್ನ ಗಿಟ್ಟಿಸ್ಕೋಬೇಕು ಅಂತ ಇದ್ರೆ ಖಂಡಿತವಾಗಿಯೂ ಕೂಡ ಕುಂಭ ರಾಶಿಯ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಉತ್ತಮವಾಗಿರುತ್ತೆ. ಇನ್ನು ಉದ್ಯೋಗಸ್ಥರಿಗೂ ಕೂಡ ಒಳ್ಳೆಯ ಬಡ್ತಿ ಅನ್ನೋದು ಸಿಗುತ್ತೆ, ಪ್ರಮೋಷನ್ಗಳಾಗುತ್ತೆ. ಹಾಗೇನೆ ಮನೆಯಲ್ಲಿ ಗೃಹಸ್ಥರಿರ್ತಾರಲ್ಲ ಅವರಿಗೂ ಕೂಡ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಗುರುಗ್ರಹ, ಸೂರ್ಯಗ್ರಹ, ಬುಧ ಗ್ರಹ ಒಟ್ಟಿಗೆ ಇರೋದ್ರಿಂದ ಈ ರಾಶಿಯವರಿಗೆ ಗುರುಬಲ ಕೂಡ ಪ್ರಾರಂಭವಾಗುತ್ತೆ. ರಾಜರಂತೆ ಈ ರಾಶಿಯವರು ಇರಬಹುದು. ಸಂತಾನ ಭಾಗ್ಯ ನಿರೀಕ್ಷೆ ಮಾಡ್ತಿರೋರು ಏನಾದ್ರೂ ಕುಂಭ ರಾಶಿಯವರು ಇದ್ರೆ ಖಂಡಿತವಾಗಿಯೂ ಕೂಡ ಸಂತಾನಕ್ಕೆ ನೀವು ಸ್ವಲ್ಪ ಪ್ರಯತ್ನ ಪಡಿ, ಸಂತಾನ ಭಾಗ್ಯ ಕೂಡ ಈ ರಾಶಿಯವರಿಗೆ ಇರುತ್ತೆ. ಇನ್ನು ಮದುವೆ ಆಗುವಂತಹ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಕುಂಭ ರಾಶಿಯವರೇನಾದ್ರೂ ಅವಿವಾಹಿತರಿದ್ರೆ, ಮದುವೆಗೆ ನೀವೇನಾದ್ರೂ ಅಪೇಕ್ಷೆ ಮಾಡ್ತಿದ್ರೆ
ಒಳ್ಳೆ ವರ ಅಥವಾ ವಧು ಬೇಕು ಅಂತ ಹುಡುಕ್ತಿದ್ರೆ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಕೂಡ ನಿಮಗೆ ಮದುವೆ ಆಗುವಂತಹ ಯೋಗ ಅನ್ನೋದು, ಕಂಕಣ ಭಾಗ್ಯ ಅನ್ನೋದು ಈ ತಿಂಗಳಲ್ಲಿ ನಿಮಗೆ ಬರುತ್ತೆ. ಇನ್ನು ಶುಕ್ರನಿಂದ ಟೆನ್ಷನ್ಸ್ ಅನ್ನೋದು ಕಡಿಮೆ ಆಗುತ್ತೆ. ನೀವು ವಿಪರೀತವಾಗಿ ಟೆನ್ಷನ್ ಮಾಡಿಸ್ಕೊಳ್ಳುವಂತಹ ವ್ಯಕ್ತಿಗಳು. ಹಾಗಾಗಿ ಶುಕ್ರ ಗ್ರಹ ಒಳ್ಳೆ ಸ್ಥಾನದಲ್ಲಿರೋದ್ರಿಂದ ಟೆನ್ಷನ್ಗಳು ಕೂಡ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಅಕ್ಕ ತಂಗಿಯರ ಜೊತೆಗೆ ಇದ್ದಂತಹ ಬಾಂಧವ್ಯ ಹೆಚ್ಚಾಗುತ್ತೆ. ನಿಮ್ಮ ಅಕ್ಕ ತಂಗಿಯರ ಜೊತೆ ಏನಾದರೂ ನೀವು ಹುಟ್ಟಿದ್ರೆ ಖಂಡಿತವಾಗಿಯೂ ಕೂಡ ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಬಾಂಧವ್ಯ ಅನ್ನೋದು ಗಟ್ಟಿಯಾಗುತ್ತೆ. ಇನ್ನು ಶುಕ್ರನಿಂದ ಸಾಕಷ್ಟು ಅನುಕೂಲಕರವಾದಂತಹ ವಾತಾವರಣ ಅನ್ನೋದನ್ನ ಈ ಕುಂಭರಾಶಿಯವರು ಜೂನ್ ತಿಂಗಳಲ್ಲಿ ಪಡ್ಕೊಬಹುದು. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ಜೂನ್ ತಿಂಗಳಲ್ಲಿ ನೋಡಿದ್ವಿ. ಅಶುಭ ಫಲಗಳು ಏನೇನು ಬರಬಹುದು, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳೇನು ಜೂನ್ ತಿಂಗಳಲ್ಲಿ ಈ ಕುಂಭರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತ ನೋಡೋದಾದ್ರೆ, ಶನಿ ಭಗವಂತನಿಂದ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ಕುಂಭರಾಶಿಯವರು ಇರೋದ್ರಿಂದ, ಶನಿ ಬಲ ಕಡಿಮೆ ಇರೋದ್ರಿಂದ ಹಣಕಾಸಿನಲ್ಲಿ ಸ್ವಲ್ಪ ವಿಳಂಬ ಅನ್ನೋದನ್ನ ಕಾಣ್ತೀರಾ. ನಿಮ್ಮ ಹಣಕಾಸಿನ ಪ್ರಯತ್ನಗಳಲ್ಲಿ ಸ್ವಲ್ಪ ನಿಧಾನಗತಿ ಅನ್ನೋದು ಇರುತ್ತೆ. ಅಂದರೆ ಹೇಗಿರುತ್ತೆ ಅಂದರೆ, ಹಣಕಾಸಿನ ವಿಚಾರದಲ್ಲಿ ನೀವು ಯಾರಿಗಾದ್ರೂ ಸಾಲನ ಕೊಟ್ಟಿರ್ತೀರಾ, ಆ ಸಾಲನ ಅವರು ರಿಟರ್ನ್ ಕೊಡ್ದೇನೆ ತುಂಬ ಲೇಟ್ ಮಾಡೋದು, ಅಥವಾ ನಿಮ್ಗೆ ಯಾವುದಾದ್ರೂ ಹಣ ಬರಬೇಕಾಗಿರುತ್ತೆ, ಆ ಹಣಗಳು ಸರಿಯಾದ ಟೈಮ್ಗೆ ಬರದೇ ಇರೋದು, ಅದರಿಂದ ನೀವು ಸ್ವಲ್ಪ ಮಾನಸಿಕವಾಗಿ ಒತ್ತಡ ಅನ್ನೋದನ್ನ ಪಡ್ಕೊಳ್ಳೋದು, ಈ ರೀತಿಯಾಗಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಅನಗತ್ಯ ಚರ್ಚೆಗಳು, ಜಗಳಗಳನ್ನ ನೀವು ಮಾಡಬಾರ್ದು. ನೀವೇನಾದರೂ ಅನಗತ್ಯವಾಗಿ ಚರ್ಚೆಗಳು, ಜಗಳಗಳು ಮಾಡಿದ್ರೆ ಖಂಡಿತವಾಗಿಯೂ ತೊಂದರೆ ಅನ್ನೋದು ಆಗುತ್ತೆ. ಹಾಗಾಗಿ ನೀವೆಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಈ ರಾಶಿಯವರಿಗೆ ಈ ತಿಂಗಳು ಒಳ್ಳೆಯದೇ ಆಗುತ್ತೆ. ಇನ್ನು ಮಾತಿನಲ್ಲಿ ತುಂಬಾನೇ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ನೀವೇನು ಮಾತಾಡ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮಾತು ಹೊಡೆದ್ರೆ ಹೋಯ್ತು ಮುತ್ತು, ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಥರ ನೀವು ಯಾವ ರೀತಿ ಮಾತಾಡ್ತೀರಾ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಕೋಪದಲ್ಲಿ 4 ಬೇಕಾಬಿಟ್ಟಿ ಮಾತಾಡ್ಬಿಟ್ರೆ ಅದೇ ದೊಡ್ಡ ಜಗಳಗಳಿಗೆ ದಾರಿ ತೋರಿಸ್ಕೊಡುತ್ತೆ. ಹಾಗಾಗಿ ಮಾತಿನಲ್ಲಿ ದೋಷವಿದೆ, ನೀವು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಮಾತಿನಿಂದಲೇ ಕಲಹಗಳು ಬರಬಹುದು. ಹಾಗಾಗಿ ನೀವು ಎಷ್ಟು ಕಡಿಮೆ ಮಾತಾಡ್ತೀರೋ ಅಷ್ಟು ಈ ತಿಂಗಳಲ್ಲಿ ಒಳ್ಳೆಯದಾಗುತ್ತೆ. ಸಂಯಮದಿಂದ ಮನೆಯಲ್ಲಿ ವರ್ತಿಸಬೇಕಾಗುತ್ತೆ. ಇಲ್ಲ ಅಂದರೆ ತುಂಬಾನೇ ತೊಂದರೆಗಳು ಈ ರಾಶಿಯವರಿಗೆ ಬರುತ್ತೆ. ನೀವೆಷ್ಟು ಸಂಯಮದಿಂದ ಎಷ್ಟು ಡಿಸಿಪ್ಲಿನ್ ಆಗಿ ಇರ್ತೀರಾ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಹಾಗಾಗಿ ಈ ರಾಶಿಯವರು ಈ ತಿಂಗಳಲ್ಲಿ ಕುಟುಂಬದಲ್ಲಿ ನೀವು ಶಾಂತ ರೀತಿಯಲ್ಲಿ ವರ್ತಿಸಬೇಕು. ನೀವೇನು ಮಾತಾಡ್ತೀರಾ ಅನ್ನೋದನ್ನು ಕೂಡ ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಇನ್ನು ಸೂರ್ಯನಿಂದಲೂ ಕೂಡ ಸ್ವಲ್ಪ ತೊಂದರೆಗಳು ಇರೋದ್ರಿಂದ ಆದಷ್ಟು ನೀವು ಸೂರ್ಯನ ಆರಾಧನೆ ಮಾಡಿದ್ರೆ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳು ಹೆಚ್ಚಾಗುತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಕುಂಭರಾಶಿಯವರು ಅಂತ ನೋಡೋದಾದ್ರೆ, ಗಣಪತಿಯ ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ, ಅಥವಾ ಹನುಮಾನ್ ಚಾಲೀಸನ ಪಠನೆ ಮಾಡಿ. ಇದರಿಂದ ಶನಿ ದೋಷ ಕಡಿಮೆ ಆಗುತ್ತೆ. ಪ್ರತಿ ಶನಿವಾರ ಅಥವಾ ಮಂಗಳವಾರ ಶನಿ ಅಥವಾ ಹನುಮನ ಆರಾಧನೆ ಮಾಡಿದ್ರೆ, ಹನುಮನ ದೇವಾಲಯಕ್ಕೆ ಹೋದ್ರೆ ನಿಮಗಿರುವಂತಹ ಕಷ್ಟಗಳು ಕಡಿಮೆ ಆಗುತ್ತೆ. ಹಾಗೆಯೇ ಶುಭ ಫಲ ಅನ್ನೋದು ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಕುಂಭರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಹೇಗಿತ್ತು ಅಂತ. ನಿಮ್ಮದು ಕೂಡ ಕುಂಭರಾಶಿ ಆಗಿದ್ರೆ ತಪ್ಪದೇ ಈಗಲೇ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.